ಅರ್ಕಲಗೂಡು ತಾಲೂಕಿನ ಸಂತೇಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರು ಸ್ವಂತ ಹಣದಲ್ಲಿ ಶಾಲೆಗೆ ಬೋರ್ವೆಲ್ ಕೊರೆಯಿಸಿ ಸೇವಾ ಸಾರ್ಥಕತೆಯನ್ನ ಕಂಡುಕೊಂಡಿದ್ದಾರೆ. ಈ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಅರ್ಕಲಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಮಾತನಾಡಿ, ಈ ಶಾಲೆಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಕಂಡುಬರುತ್ತದೆ. ಇದನ್ನು ಅರಿತ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಒಬ್ಬರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು 80,000 ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಕೊಳವೆ ಬಾವಿಯನ್ನು ಕೊರೆಸಿದ್ದು ಉತ್ತಮವಾಗಿಯೂ ನೀರು ಬಂದಿದೆ. ಇದರಿಂದ ಮುಂದೆ ತಲೆದೂರಬಹುದಾಗಿದ್ದ ನೀರಿನ ಬವಣೆಯನ್ನು ಈಡೇರಿಸಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಇತರೆ ಶಾಲಾ ಶಿಕ್ಷಕರು ಆಲೋಚನೆ ಮಾಡಬೇಕಿದೆ. ಇಲ್ಲಿ ಒಬ್ಬರೇ ಇಂತಹ ಮಹಾನ್ ಕಾರ್ಯವನ್ನು ನಿರೂಪಿಸಿದ್ದಾರೆ. ಸಂಘಟನಾತ್ಮಕ ಬಲದಿಂದ ಎಲ್ಲವನ್ನೂ ಸಾಧಿಸಬಹುದಾಗಿದೆ. ಶಾಲೆಗೆ ಅಗತ್ಯ ಇರುವ ಇತರೆ ಸವಲತ್ತುಗಳನ್ನು ಶಶಿಕಲಾ ಅವರು ಕೋರಿಕೊಂಡಿದ್ದು, ಈಗಾಗಲೇ 2.5 ಲಕ್ಷ ರೂಪಾಯಿ ಹಣ ಶಾಲೆಗೆ ನಿಗದಿಯಾಗಿದೆ. ಇತರೆ ಅನುದಾನದಲ್ಲಿ ಆರ್ಥಿಕ ನೆರವು ಕಲ್ಪಿಸುವ ಭರವಸೆಯನ್ನು ಅವರು ನೀಡಿದರು. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೇಮರೂರು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಶಶಿಕಲಾ ಅವರು ಮತ್ತು ಅವರ ತಂಡ ಸೇರಿ ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಅಪರೂಪದ ಕೊಳವೆ ಬಾವಿಯನ್ನು ಕೊರೆಸಿ ಭಾಳ ಮಕ್ಕಳಿಗೆ ಮತ್ತು ಶಾಲೆಗೆ ಭಾಳಷ್ಟು ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ನಾನು ಇಲಾಖೆಯ ಪರವಾಗಿ ಮತ್ತು ಪುಟಾಣಿ ಮಕ್ಕಳೆಲ್ಲರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲು ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಅರ್ಪಿಸಲಿಕ್ಕೆ ಮತ್ತು ಅವ್ರ ತಂಡಕ್ಕೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿಯ ಅಂತಃಕರಣದ ಪ್ರೀತಿಯಿಂದ ನಮ್ಮ ಅರ್ಕಲಗೂಡು ತಾಲೂಕಿನ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಒಬ್ಬೊಬ್ಬರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಬಹಳ ಪ್ರೀತಿಯ ಆಸಕ್ತಿಯಿಂದ ಇಂತಹ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಅರ್ಕಲಗೂಡು ತಾಲೂಕು ಎಲ್ಲದರಲ್ಲೂ ಕೂಡ ವಿದ್ಯೆಯ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲೂ ಕೂಡ ಪೂರ್ಣ ಪ್ರಮಾಣದ ಬೆಳವಣಿಗೆಯನ್ನು ಕಾಣ್ತದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಶಾಲಾ ಮುಖ್ಯ ಶಿಕ್ಷಕಿ ಶಶಿಕಲಾ ಮಾತನಾಡಿ, ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿಗೆ ಬಂದಾಗ ಕುಡಿಯುವ ನೀರು, ಶೌಚಕ್ಕೆ ನೀರಿನ ಸಮಸ್ಯೆ ಇರುವುದನ್ನು ಗಮನಿಸಿದೆ. ನಿತ್ಯವೂ ಗ್ರಾಮ ಪಂಚಾಯಿತಿಯಿಂದ ನೀರು ಬರುತ್ತದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಕಾರಣ ಅದು ಸಾಕಾಗುವುದಿಲ್ಲ. ಬೇರೆ ನೀರಿನ ಮೂಲಗಳು ಇರಲಿಲ್ಲ. ಈ ಸಲುವಾಗಿ ಕಿಂಚಿತ್ತು ಸೇವೆಯಿಂದ ಕೊಳವೆ ಬಾವಿ ಕೊರೆಯಿಸಿ ಮೋಟಾರ್ ಅಳವಡಿಸಿಕೊಂಡು ಅಗತ್ಯ ನೀರನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕೆ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು ಜೊತೆಯಾಗಿ ನಿಂತು ಬೆಂಬಲಿಸಿದ್ದಾರೆ. ಶಾಲಾ ಕಿಟಕಿ ಬಾಗಿಲು ದುರಸ್ತಿ ಕೆಲಸ ಕೂಡ ಆಗಬೇಕಿದೆ. ಇದನ್ನು ನನ್ನ ಮಗಳೊಂದಿಗೆ ಹೇಳಿಕೊಂಡಾಗ ಆಕೆ ವಿದೇಶದಲ್ಲಿದ್ದು 20,000 ನೀಡಿದ್ದಾಳೆ. ಇದರೊಂದಿಗೆ ಮತ್ತಷ್ಟು ಹಣ ವ್ಯಯಿಸಿ ದುರಸ್ತಿ ಕೆಲಸ ಕೈಗೊಳ್ಳುವೆ ಎಂದು ಹೇಳಿದರು. ನಾನು 19/12/2025 ಈ ಶಾಲೆಗೆ ಬಂದೆ. ಅನಿವಾರ್ಯತೆಯಾಗಿ ನನಗೆ ಇಲ್ಲಿಗೆ ಹಾಕಿದಾಗ ಹೋಗ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಬಂದೆ. ಆದರೆ ಇಲ್ಲಿ ಬಂದಾಗ ನನಗೆ ನೀರಿನ ಸಮಸ್ಯೆ ಮೊದಲು ಕೇಳಿಬಂತು. ಹಾಗಾಗಿ ನೋಡೋಣ, ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿಬಿಟ್ಟು ಸರ್ಗೆ ಹೇಳಿದೆ, ಸರ್ ನೋಡೋಣ ಕೊರ್ಸೋದಕ್ಕೆ ವ್ಯವಸ್ಥೆ ಮಾಡಿ, ನನ್ನ ಕೈಲಿಂದ ಆದಷ್ಟು ಸಹಾಯವನ್ನ ಮಾಡ್ತಿದ್ದೀನಿ. ಹಾಗಾಗಿ ನೀರಿನ ಸಮಸ್ಯೆಯನ್ನು ಮೊದಲು ನೀಗ್ಸೋಣ ಅಂತ ಹೇಳಿಬಿಟ್ಟು ನಾನು ಈ ಬೋರ್ವೆಲ್ಗೆ ಪ್ರಯತ್ನ ಪಟ್ವಿ. ಅದೇನೋ ಖುಷಿನ ಏನೋ ನೀರು ಚೆನ್ನಾಗಿ ಬಂತು. ಎಲ್ಲ ಮಕ್ಕಳಿಗೂ ಸಹ ನೀರಿನ ಒಂದು ಸಂತೃಪ್ತಿಯಾಗಿದೆ. ಈಗ ನಮ್ಮ ಶಾಲೆ ಒಂದು ಮುಂದಿನ ಒಂದು ಯಶಸ್ಸನ್ನ ಕಾಣಬೇಕು ಅಂತೇಳಿ ನಿಮ್ಗೆಲ್ಲರ ಸಹಕಾರ ಬೇಕು ಅಂತೇಳಿ ಮಾತು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಯೋಗೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವಿ, ಶಿಕ್ಷಕರಾದ ಇಂದ್ರೇಗೌಡ, ಓದೇಶ್, ಪಾಂಡುರಾಜನ್ ಇತರರು ಹಾಜರಿದ್ದರು.